ನಮಸ್ಕಾರ. ಮಂಗಳಗೌರಿ ಕಿಚನ್ ಕಡೆಯಿಂದ ಇವತ್ತು ಒಂದು ಮಿಕ್ಸ್ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ. ರೈಸ್ಗೆ, ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಆಗುತ್ತೆ. ಮಿಕ್ಸ್ ತರಕಾರಿ ಸಾಂಬಾರು. ಬನ್ನಿ ಅದಕ್ಕೆ ಏನು ಬೇಕು ಅಂತ ನೋಡೋಣ. ಮೊದಲನೇದು ತೊಗರಿಬೇಳೆ ತೊಳೆದು ಹಾಕ್ತಾಯಿದ್ದೀನಿ. ತರಕಾರಿ ಅಂದರೆ ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟ್, ಈರುಳ್ಳಿ ಒಂದು ಎಲ್ಲ ಹಚ್ಚಿ ಹಾಕಿದ್ದೀನಿ. ಒಂದು ಕ್ಯಾರೆಟ್ ಅರ್ಧ ಮತ್ತು ಹಲಸಿನ ಬೀಜ ಇತ್ತು ಮನೇಲಿ ಒಂದೆರಡು ಹಲಸಿನ ಬೀಜನೂ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಸಾಂಬಾರು, ತರಕಾರಿ ಸಾಂಬಾರು ಮಧ್ಯಾಹ್ನದ ಊಟಕ್ಕೆ. ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಡ್ಲಿಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಬದನೆಕಾಯಿ ಸ್ವಲ್ಪ ತಪ್ಪೆ ಹಾಕೋಣ, ಬೆಂದೋಗ್ಬಿಡುತ್ತೆ. ಬದನೆಕಾಯಿ, ನಾಲ್ಕು ಟೊಮೆಟೊ ಹಾಕ್ತಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ. ಕೂಗೋದಕ್ಕೆ ಇಷ್ಟು ಐಟಮ್ ಹಾಕ್ತೀವಿ. ಸ್ವಲ್ಪ ಅರಿಶಿನ ಹಾಕಬೇಕು, ಸ್ವಲ್ಪ ಅರಿಶಿನ. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು, ಬೇಳೆ ಎಲ್ಲ ಕೂಗೋಕ್ಕೆ. ಇವಾಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡೋಣ. ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಲೆ ಹಚ್ಚಿದ್ದೀನಿ. ಈಗ ಒಂದು 3 ಕೂಗಲಿ. 3 ಕೂಗಿದ ಮೇಲೆ ತರಕಾರಿ ಎಲ್ಲ ತೆಗೆದ್ಬಿಟ್ಟು ಟೊಮೆಟೊ ಒಂದು ಮ್ಯಾಶ್ ಮಾಡಿ ಸಾಂಬಾರು ಮಾಡೋಣ. ರೈಸ್ಗೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಮಿಕ್ಸ್ ತರಕಾರಿ ಸಾಂಬಾರು. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಹೆಚ್ಚಿಗೆ ಹೊಸ್ದಾಗಿ ಮಾಡ್ತಾಯಿದ್ದೀವಿ, ನೀವೆಲ್ಲ ಎಂಕರೇಜ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ. ಇದೆ ತಣ್ಣಗಾಗಿದೆ ಕುಕ್ಕರು ಸಾಂಬಾರು. ಬನ್ನಿ ಇದೊಂದು ಸ್ವಲ್ಪ ಟೊಮೆಟೊ ಅದೆಲ್ಲ ತೊಗೊಂಡು ರುಬ್ಕೊಳ್ಳೋಣ. ಟೊಮೆಟೊ ಮಾತ್ರ ತೊಗೊಳೋಣ, ಯಾಕಂದರೆ ನಾನು ಹಚ್ಚಾಕಿಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಸಾಂಬಾರು ಪುಡಿ, ಟೊಮೆಟೊ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಕೊಂಬರೋಣ ಬನ್ನಿ. ನೋಡಿ ರುಬ್ಕೊಂಬಂದಿದ್ದೀನಿ. ಇದು ಸೇರಿಸೋಣ. ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು, ತೆಳ್ಳೆ ಬೇಕಂದ್ರೆ ತೆಳ್ಳೆ ಮಾಡ್ಕೊಬೋದು, ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು. ಹುಣಸೆ ಹುಳಿ ಒಂದು 4-5 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಮ್ಮಿನೇ ಇರಲಿ, ಆಮೇಲೆ ಬೇಕಾದ್ರೆ ಹಾಕ್ಕೊಬೋದು. ಸ್ವಲ್ಪ ನೀರು ಹಾಕೋಣ, ಗಟ್ಟಿ ಆಯಿತು ಸಾಂಬಾರು. ಕುದೀಲಿ, ಒಂದು ಕುದಿ ಬರಲಿ, ಒಗ್ಗರಣೆ ಹಾಕಿ ಅಲ್ಲಿ ಒಗ್ಗರಣೆ ಹಾಕೋಣ. ಸಾಂಬಾರು ಬೆಂದಿದೆ ಅಂತ ಹಚ್ಚಿದ್ದೀವಿ. ಒಂದು ಸ್ಪೂನ್ ಎಣ್ಣೆ ಹಾಕೋಣ. ಸಾಸಿವೆ ಹಾಕೋಣ, ಸ್ವಲ್ಪ ಜೀರಿಗೆ,
ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಎರಡು ಹಸಿಮೆಣಸಿನ್ಕಾಯಿ ಸೀಲಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಒಗ್ಗರಣೆಗೆ ತುಂಬ ಟೇಸ್ಟ್ ಬರುತ್ತೆ. ಒಣಗಿದ ಮೆಣಸಿನ್ಕಾಯಿ ಎರಡು, ಹಸಿಮೆಣಸಿನ್ಕಾಯಿ ಎರಡು, ಸ್ವಲ್ಪ ಈರುಳ್ಳಿ, ಕರಿಬೇವು, ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗಲಿ. ಹಾಕೋಣ ಸಾಂಬಾರು ಒಂದು ಸ್ವಲ್ಪ ಒಗ್ಗರಣೆ ಹಾಕೋಕ್ಕೆ. ಆಗಿದೆ ಇದು ಸಾಂಬಾರು. ಯಾವ ಥರ ಇದೆ, ಘಮ 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 ಅಂತ ಇದೆ ನೀರು. ಟೇಸ್ಟ್ ಸ್ಮೆಲ್ಲು ಹಿಂಗೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಾನು ಹಿಂಗೆ ಹಾಕ್ತಾಯಿಲ್ಲ, ನೀವು ಹಿಂಗೆ ಒಗ್ಗರಣೆ ಹಾಕ್ಕೊಳ್ಳಿ ಸಾಂಬಾರಿಗೆ, ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಇದೆ ಸಾಂಬಾರು, ಗಟ್ಟಿಗೆ ಕಾಯಿ ರುಬ್ಬಿಲ್ಲ, ಏನೂ ಇಲ್ಲ, ಇಷ್ಟೇ ಸಾಂಬಾರು ಸಿಂಪಲ್ಲಾಗಿ ಮಿಕ್ಸ್ ತರಕಾರಿ ಸಾಂಬಾರು. ನಿಮಗೆ ನೋಡಿ ಏನು ಅನಿಸುತ್ತೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಹಾಕಿ ಫ್ರೆಂಡ್. ನಮ್ಮ ಅಡುಗೆ ನಿಮಗೆ ಏನು ಅನಿಸುತ್ತೆ ಅಂತ. ಜಾಸ್ತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್. ಸರ್ವ್ ಮಾಡೋಣ ಬನ್ನಿ ಪ್ಲೇಟ್ಗೆ. ಸರ್ವ್ ಮಾಡಿದ್ದೀನಿ ನೋಡಿ. ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಸಾಂಬಾರು, ರೈಸ್, ಮಾವಿನ ಹಣ್ಣು, ಹಪ್ಪಳ, ಹೋಮ್ ಮೇಡ್ ಹಪ್ಪಳ ಫ್ರೆಂಡ್ಸ್. ಇದು ನಾನು ಮನೇಲಿ ಮಾಡಿರೋದು ಹಪ್ಪಳ, ಚೆನ್ನಾಗಿರುತ್ತೆ. ಅಕ್ಕಿ, ಸಬ್ಬಕ್ಕಿ, ಉದ್ದಿನಬೇಳೆ ಎಲ್ಲ ಹಾಕಿ ಮಾಡಿರ್ತೀನಿ, ತುಂಬ ಚೆನ್ನಾಗಿರುತ್ತೆ ಹಪ್ಪಳ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಬಾಯ್ ಫ್ರೆಂಡ್ಸ್.